ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮದುವೆ ಬ್ಲೌಸ್ ನ ಒಪ್ಕೊಂಡಿದ್ದೆ. ಸೊ ಒಂದೇ ಮದುವೆ ಬ್ಲೌಸ್ 6 ಡಿಸೈನ್. ಸೊ ಎಲ್ಲಾನು 500 ರೇಂಜ್ ಅಲ್ಲೇ ಹಾಕೊಂಡ್ಬಿಟ್ರುವಂತದ್ದು. 500 ರೂಪಾಯಿ ಡಿಸೈನ್ ಅವರು ಸೆಲೆಕ್ಟ್ ಮಾಡಿದ್ರು. ಹಾಗೆ ಒಂದೇ ದಿನ 6 ಬ್ಲೌಸ್ ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದೀನಿ. ವರ್ಕ್ ನ ಹಾಕಿ ಸೊ ಸ್ಟೋನ್ಸ್ ಕೂಡ ಎಲ್ಲಾನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ ಇಟ್ಟಿದ್ದೀನಿ. ಸೊ ಏನಂದ್ರೆ ಇವಾಗ ಸ್ವಲ್ಪ ಸೀಸನ್ ಅಲ್ವಾ, ತುಂಬಾ ಬೇಗ ಬೇಗ ಬರ್ತಾ ಇರುತ್ತೆ. ತುಂಬಾ ಬೇಗನೆ ಕೊಡ್ಬೇಕು, ಯಾವ್ದು ಪೆಂಡಿಂಗ್ ಇರೋದಿಲ್ಲ. ಒಂದ್ ವಾರ ಟೈಮ್ ಎಲ್ಲ ತಗೊಳ್ಳಲ್ಲ, 4-5 ಡೇಸ್ ಅಲ್ಲೇ ಕೊಡ್ಬೇಕಾಗಿರುತ್ತೆ. ಕೆಲವೊಂದ್ ಮದ್ವೆಗೂ ಒಂದೊಂದ್ ತಿಂಗಳು ಮುಂಚೆನೆ ಬಂದಿರುತ್ತೆ. ಸೊ ಕೆಲವೊಂದ್ ಮದ್ವೆ ಬ್ಲೌಸ್ ಗಳು ಬೇಗ ಒಂದು 50 ಡೇಸ್ಗೆ ಬಂದಿರುತ್ತೆ. ಅವ್ರು ಹೊಲಿಸಿ ಎಲ್ಲ ರೆಡಿ ಮಾಡಿ ಹಾಕೊಳಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ವರ್ಕ್ ಪ್ರೆಷರ್ ಮಾಡ್ತಾರೆ. ಒಂದ್ ವಾರದಲ್ಲಿ ಒಂದು 2 ಡೇಸ್ಗೆ ಕೊಡ್ಬೇಕಾಗುತ್ತೆ ಕೆಲವೊಂದ್ ಮದ್ವೆ ಬ್ಲೌಸ್ ಗಳು. ಅಂತದ್ದೇ ಇದು ಕೂಡ ಒಂದು ಮದ್ವೆ ಬ್ಲೌಸ್ ನನಗೆ ಸ್ವಲ್ಪ ಒಂದು 3 ಡೇಸ್ ಮುಂಚೆ ಕೊಟ್ಟಿದ್ದು. ಸೊ 1 ಡೇಗೆ ನಾನು ಕಂಪ್ಲೀಟ್ ಮಾಡಿದೀನಿ. ಅಂದ್ರೆ ನನಗೂ ಬೇರೆ ಬಿಡುತ್ತಲ್ಲ, ಸೊ ಅವೆಲ್ಲ ಹಾಕಿ ಇದನ್ನ ಒಂದೇ ದಿನದಲ್ಲಿ 6 ಬ್ಲೌಸ್ ನ ಕ್ಲಿಯರ್ ಮಾಡಿದೀನಿ. ಅಂದ್ರೆ ಬೆಳಿಗ್ಗೆ 9:30 ಬಂದು ಸೊ ಫೈನಲಿ 10:30 ಸೊ 6 ಬ್ಲೌಸ್ ಕಂಪ್ಲೀಟ್ ಆಗಿ ಕ್ಲಿಯರ್ ನ ಮಾಡಿದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಡಿಸೈನ್ ಹಾಕಿದೀನಿ. ಸೊ ಎಲ್ಲ 500 ರೇಂಜ್ ಅಲ್ಲೇ ಹಾಕಿರುವಂತದ್ದು. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಡಿಸೈನ್ ಹಾಕಿದೀನಿ ಅಂತ ಹೇಳ್ಬಿಟ್ಟು. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ. ಹಾಗೆ ಯಾರನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಡಿಸೈನ್ ಬಂದ್ಬಿಟ್ಟು ನೋಡಿ, ನಾನು ಇಲ್ಲಿ ಗೋಡಂಬಿ ಡಿಸೈನ್ ಹಾಕಿದ್ದೀನಿ. ಸೊ ಆಕ್ಚುಲಿ ನಾನು ಇದಕ್ಕೆ ಗೋಡಂಬಿ ಡಿಸೈನ್ ಅಂತಾನೆ ಕರಿತೀನಿ. ಯಾಕಂದ್ರೆ ಫಸ್ಟ್ ಹಾಕಿದಾಗ ತುಂಬಾನೇ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದಾಗ ಇದು 500 ರುಪೀಸ್ಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಹೊಡೆದು ತುಂಬಾನೇ ಬ್ಲೌಸ್ ಹಾಕ್ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ದಾರೆ ಸೀರೆ ಮದ್ವೆದು. ಇವಾಗ ನಾನು ಹಾಕಿರೋದೆಲ್ಲ ಓವರ್ ಆಲ್ ಮದ್ವೆ ಬ್ಲೌಸ್ಗಳು. ಸ್ವಲ್ಪ ಸಿಂಪಲ್ ಆಗಿ ಹಾಕೊಂಡ್ರೆ ತುಂಬಾ ಹೆವಿ ಏನು ಹಾಕೊಂಡಿಲ್ಲ. 500 ರುಪೀಸ್ ಅಲ್ಲಿ ರೇಂಜ್ ಅಲ್ಲಿ ಹಾಕೊಂಡಿರುವಂಥದ್ದು. ಫುಲ್ ವೈಟ್ ಅಲ್ಲಿ ಹಾಕಿದ್ದೀನಿ. ಇದರ 2 ಕಲರ್ ಕಾಂಬಿನೇಷನ್ ಮಾಡಬೇಕಾದ್ರೂ ಹಾಕ್ಬೋದು. ಬಟ್ ನಾನಿಲ್ಲಿ ಸಿಂಗಲ್ ಕಲರ್ ಕಾಂಬಿನೇಷನ್ ಹಾಕಿದ್ದೀನಿ. ಯಾಕಂದ್ರೆ ಸಿಂಗಲ್ ಆಗಿ ವೈಟ್ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದೇ ಕಲರಲ್ಲಿ ಕಾಂಬಿನೇಷನ್ ಮಾಡಿ ಹಾಕಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಜಸ್ಟ್ 500 ರುಪೀಸ್ಗೆ ನಾನು ಹಾಕೊಂಡು ಕೊಟ್ಟಿರೋದು. ಇದು ಬಂದ್ಬಿಟ್ಟು ಬ್ಯಾಕು. ಇದು ಬಂದ್ಬಿಟ್ಟು ಇನ್ನೊಂದು ಏನು ಗೊತ್ತಾ, ಇದು ಸ್ವಲ್ಪ ಚಿಕ್ಕದ್ ಮಾಡಿ ಹಾಕಿದ್ದೀನಿ. ಇಂದ ತುಂಬಾ ಲೆಂತ್ ಬರುತ್ತೆ. ಇದು ಹುಡುಗಿ ಬಂದು ಸಣ್ಣ ಇರೋದ್ರಿಂದ ನಾನು ಸ್ವಲ್ಪ ಎಕ್ಸ್ನ ನಾನು ಕಮ್ಮಿ ಮಾಡಿ ಹಾಕೊಂಡಿದ್ದೀನಿ. ಸೊ ಇದು ಫುಲ್ ಒಂದೇ ಕಲರಲ್ಲಿ ಗೋಡಂಬಿ ಡಿಸೈನ್ ಒಂದೇ ಕಲರಲ್ಲಿ ಹಾಕೊಂಡಿರುವಂಥದ್ದು, ಫುಲ್ ವೈಟ್ ಅಂಡ್ ವೈಟು. ಸೊ ಇದು ಬಂದ್ಬಿಟ್ಟು ಫ್ರಂಟು. ಸೊ ಆಪೋಸಿಟ್ ನಾನು ಫ್ರಂಟ್ನ ಹಾಕಿದ್ದೀನಿ. ಅಂದರೆ ಏನಂದರೆ ಹುಡುಗಿ ಸಣ್ಣ ಇದ್ದಾಗ ಸ್ವಲ್ಪ ಕಮ್ಮಿ ಮಾಡಿ ಹಾಕೊಳ್ತೀವಿ, ದೊಡ್ಡದಿದ್ರೆ ದಪ್ಪ ಇದೆ ಸ್ವಲ್ಪ ಬ್ರಾಡು ಒಂದೊಂದು ಇಂಚು ದೊಡ್ಡದು ಕೊಡ್ತೀವಿ. ಸೊ ಹುಡುಗಿ ಸಣ್ಣ ಇರೋದ್ರಿಂದ ಈ ಲೆಂತ್ನು ಕೂಡ ಚಿಕ್ಕದು ಮಾಡಿದ್ದೀನಿ, ಈ ಲೆಂತ್ ಕೂಡ ಚಿಕ್ಕದಾಗುತ್ತೆ. ಸೊ ಇದೊಂದು 500 ರುಪೀಸ್ಗೆ ಒಂದು ಒಳ್ಳೆ ಗೋಡಂಬಿ ಡಿಸೈನ್ ಅಂತಾನೆ ಹೇಳ್ಬೋದು. ಫುಲ್ ಸ್ಲೀವ್ ಡಿಸೈನ್. ಇದು ಬಂದ್ಬಿಟ್ಟು ರನ್ನಿಂಗ್ಗೆ ಬಂದಿದೆ. ಸೀರೆ ಪೂರ ಇದು ಏನಿದೆಯೋ ಕಲರು ಸೀರೆ ಪೂರ ಅದೇ ಥರನೇ ಇದೆ. ನಾನು ಇದನ್ನ ಈ ಕಾಂಬಿನೇಷನ್ ಸ್ವಲ್ಪ ಒಳಗಡೆ ಕೇಸರಿ ಇದೆಯಲ್ವಾ, ಸೊ ಇದನ್ನ ಅದಕ್ಕೆ ಕಾಂಬಿನೇಷನ್ ಮಾಡಿ ಸಿಲ್ವರ್ನ ಔಟ್ಲೈನ್ ಕೊಟ್ಟಿದ್ದೀನಿ. ಸೊ ಕಲರ್ ಕಾಂಬಿನೇಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಲ್ವರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಸಿಲ್ವರ್ನ ತುಂಬ ಹೈಲೈಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಬಾರ್ಡರ್ ಮೇಲೆ ಸಿಲ್ವರ್ ಹಾಕಿದ್ರು ಕೂಡ ಸಿಲ್ವರ್ ಅಷ್ಟು ಇದು ಕಾಣಿಸಲ್ಲ. ಸೊ ನಮಗೆ ಸೀರೆ ಕಲರ್ ತುಂಬ ಜನ ಸೀರೆ ಕಲರ್ಸೇ ಇರಲಿ ಪರವಾಗಿಲ್ಲ ಅಂತ ಕೇಳಿದರೆ, ಹಾಗಾಗಿ ನಾವೇನು ಮಾಡಿದ್ವಿ ಸ್ವಲ್ಪ ಆದಷ್ಟು ಬಾರ್ಡರ್ ಕಲರಲ್ಲಿ ಹಾಕ್ಕೊಳ್ತೀನಿ. ಅಂದರೆ ಇದನ್ನು ನಾನು ಸ್ವಲ್ಪ ಇದೊಳಗಡೆ ಏನು ಕಲರ್ ಕೊಡಿ ಮೆಂತ್ಯ ಕಲರ್ ಥರ ಅದನ್ನು ಹಾಕಿದ್ದೀನಿ. ಔಟ್ಲೈನ್ ಸಿಲ್ವರ್ ಕೊಟ್ಟಿದ್ದೀನಿ. ಇದು ಕೂಡ ಅಷ್ಟೇ 500 ರುಪೀಸ್ ಡಿಸೈನ್. ಇದು ಕೂಡ 500 ರೂಪಾಯಿಗೆ ನಾನು ಹಾಕೊಂಡು ಕೊಟ್ಟಿರುವಂತಹ ಡಿಸೈನು. ತುಂಬ ಚೆನ್ನಾಗಿದೆ ಇದು. ಮತ್ತು ಇದೇನು ಗೊತ್ತಾ, ಇದು ಬಂದು 2 ಕಲರ್ ಕಾಂಬಿನೇಷನ್. ನಾವು 3 ಕಲರ್ ಕಾಂಬಿನೇಷನ್ ಬೇಕಾದರೂ ಮಾಡಿ ಹಾಕೊಳ್ಬೋದು. ನಾನು 2 ಕಲರ್ ಕಾಂಬಿನೇಷನ್ ಮಾಡಿ ಹಾಕೊಂಡಿದ್ದೀನಿ. ಇದು ಬಂದುಬಿಟ್ಟು ನೋಡಿ, ಇದು ಅವರ ದೊಡ್ಡಮ್ಮವ್ರಿಗೆ ಹಾಕೊಂಡು ಕೊಟ್ಟಿರೋದು. ಇದು ಬಂದು ಸ್ವಲ್ಪ ದೊಡ್ಡ ಸೈಜೇ ಮಾಡಿದ್ದೀನಿ. ದೊಡ್ಡಮ್ಮ ಸ್ವಲ್ಪ ದಪ್ಪ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿ ಹಾಕಿರುವಂಥದ್ದು. ಸೊ ಇದು ಕೂಡ 2 ಕಲರ್ ಕಾಂಬಿನೇಷನ್ ಹಾಕಿದ್ದೀನಿ. ಇಲ್ಲಿ ನೀವು ಮಧ್ಯದಲ್ಲಿ ಈ ಲೈನ್ ಬರ್ತಾರೆ, ಇದನ್ನು ಬೇರೆ ಹಾಕೊಳ್ಬೋದು. ಬಟ್ ನಾನು 2 ಕಲರ್ ಕಾಂಬಿನೇಷನ್ನ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇದು ಸ್ವಲ್ಪ ಲೈಟು ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಫ್ರಂಟ್ ಬಂದ್ಬಿಟ್ಟು ನೋಡಿ ಈ ಥರ ಇರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಬಂದ್ಬಿಟ್ಟು ಕೂಡ ಅಷ್ಟೇ 500 ರುಪೀಸ್ಗೆ ಹಾಕೊಂಡು ಕೊಟ್ಟಿರೋದು. ಇದು ಕೈ ತುಂಬ ಫುಲ್ ಬುಟ್ಟ ಇದೆ. ಸೊ ಇವೆಲ್ಲನೂ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿ ಓಡ್ತಾ ಇತ್ತಂತೆ. ಇವಾಗಲೂ ಕೂಡ ತುಂಬ ಜನ ನೋಡಿದ್ರೆ ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾರೆ. ಯಾಕಂದರೆ ಈ ಥರ ಬುಟ್ಟ ಫುಲ್ ಸ್ಲೀವ್ ಇರೋ ಡಿಸೈನ್ಸ್ನ ಸಖತ್ ಇಷ್ಟಪಡ್ತಾರೆ, ಕೈ ತುಂಬ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಏನು ಗೊತ್ತಾ, ಎಲ್ಲರೂ ಹೆವಿ ವರ್ಕ್ನ ಮಾಡ್ಕೊಳ್ಳಲ್ಲ. ಈ ಥರ ಬುಟ್ಟಸ್ನ ತುಂಬ ಲೈಕ್ ಮಾಡ್ತಾರೆ ಎಲ್ಲರೂ. ಇತ್ತೀಚೆಗೆ ಅಂತೂ ಹೆವಿ ಡಿಸೈನ್ಸ್ನ ಹಾಕೊಳ್ಳೋದಕ್ಕಿಂತ ಈ ಥರ ಬುಟ್ಟಸ್ನಲ್ಲಿ ಸಣ್ಣ ಹಾಕ್ಕೊಂಡು ಒಂಥರ ಟ್ರೆಂಡಿಂಗ್ ಆಗಿರುತ್ತೆ. ಚಿಕ್ಕದಾಗಿ ನೋಡೋಕ್ಕೂ ಸಿಂಪಲ್ ಆಗಿರೋದು ತುಂಬ ಜನ ಲೈಕ್ ಮಾಡ್ತಾರೆ. ಸೊ ಇದು ಅಷ್ಟೇ 2 ಕಲರ್ ಕಾಂಬಿನೇಷನ್ ಅಲ್ಲಿ ಹಾಕಿರುವಂಥದ್ದು. ಇದು ಫುಲ್ ಬಂದು ರೆಡ್ ಸ್ಯಾರಿ ಇದೆ, ಹಾಗಾಗಿ 2 ಕಲರ್ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನೋಡಿ ಬ್ಯಾಕ್ ಡಿಸೈನು ಈ ಥರ ಇದೆ. ಇದು ಕೂಡ ರೆಡ್ ಕಲರ್ ಕಾಂಬಿನೇಷನ್ ಯು ಶೇಪಲ್ಲಿ ಹಾಕಿರುವಂಥದ್ದು. ಇದು ಬಂದುಬಿಟ್ಟು ಹುಡುಗಿದೆ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಇದು ಅಷ್ಟೊಂದೇನು ಬ್ರಾಡ್ ಬರಲ್ಲ, ತುಂಬ ಚಿಕ್ಕದಾಗಿಯೇ ಬ್ರಾಡ್ ಬರುತ್ತೆ. ತುಂಬಾ ಚೆನ್ನಾಗಿರುವಂತಹ ಡಿಸೈನು. ಸೊ ಫ್ರೆಂಡ್ಗೆ ನೋಡ್ಬೋದು, ನಾನು ಈ ಥರ ಫ್ರೆಂಡ್ಗೆ ಈ ಥರ ಆಪೋಸಿಟೇ ಹಾಕಿದ್ದೀನಿ 2 ಕಲರ್ ಕಾಂಬಿನೇಷನಲ್ಲಿ. ಫುಲ್ ಇದು ಕೂಡ 500 ರುಪೀಸ್ ಡಿಸೈನ್. ಇವ್ರು ಹಾಕಿಸ್ಕೊಂಡ್ರು 6 ಬ್ಲೌಸು 6 ಕೂಡ 500 ರುಪೀಸ್ ಡಿಸೈನೇ ಹಾಕಿಸ್ಕೊಂಡಿದ್ದಾರೆ.
ಇನ್ನು ಇದು ಬಂದ್ಬಿಟ್ಟು ಅಷ್ಟೇ ಆವಾಗಲೇ ಹೇಳಿದ್ನಲ್ಲ ಅವ್ರು ದೊಡ್ಡಮ್ಮಂದು ಅಂತ ಹೇಳ್ಬಿಟ್ಟು ಇಬ್ಬರು ಒಂದೇ ಥರ ಡಿಸೈನ್ ಹಾಕಿಸ್ಕೊಂಡಿದ್ದಾರೆ. ಸೊ ಇದಕ್ಕೆ ನಾನು ಸಿಲ್ವರ್ನ ಹೈಲೈಟ್ ಮಾಡಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಕಾಂಬಿನೇಷನ್ ಇಲ್ಲ, ಇದಕ್ಕೆ ಸಿಲ್ವರ್ ಇರೋದ್ರಿಂದ ಬಾರ್ಡರ್ ನಮಗೆ ಸಿಲ್ವರ್ ಇರೋದು ಸ್ವಲ್ಪ ನಾನು ಸಿಲ್ವರ್ನ ಸ್ವಲ್ಪ ಹೈಲೈಟ್ನ ಮಾಡಿ ಹಾಕಿದ್ದೀನಿ. ಆ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಇತ್ತು, ಬಾರ್ಡರ್ ಕಲರ್, ಹಾಗಾಗಿ ಅದಕ್ಕೆ ನಾನು ಹಳದಿ ಕಲರ್ನ ಹಾಕಿದ್ದೆ. ಇದು ಬಂದ್ಬಿಟ್ಟು ಕಾಂಬಿನೇಷನ್ ಇಲ್ಲ, ಸಿಲ್ವರ್ನ ಸ್ವಲ್ಪ ಹೈಲೈಟ್ನ ಮಾಡಿ ಹಾಕಿದ್ದೀನಿ. ಇನ್ನು ಔಟ್ಲೈನ್ ಬಂದ್ಬಿಟ್ಟು ಸ್ವಲ್ಪ ಗೋಲ್ಡ್ ಟಚ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇದು ಕೂಡ 500 rupees ಡಿಸೈನು. ಇದು ಬಂದ್ಬಿಟ್ಟು ನೋಡಿ ಬ್ಯಾಕು, ಇದು ಕೂಡ ಎರಡೇ ಕಲರ್ ಕಾಂಬಿನೇಷನ್ ಅಲ್ಲಿ ಹಾಕಿರುವಂಥದ್ದು. ಇದು ಸಿಲ್ವರ್ ಅಲ್ಲಿ ಬಂದಿದೆ, ಫುಲ್ಲು ಸಿಲ್ವರ್, ಮತ್ತೆ ಔಟ್ಲೈನ್ ಮಾತ್ರ ಗೋಲ್ಡ್ ಟಚ್ ಕೊಟ್ಟಿದ್ದೀನಿ. ತುಂಬಾನೇ ಚೆನ್ನಾಗಿರುವಂಥ ಡಿಸೈನ್. ಇವೆಲ್ಲಾನು 500 rupeesಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಹಾಕೊಡ್ಬೋದು. ಒಂದು ಒಳ್ಳೆ ಗ್ರ್ಯಾಂಡ್ ಡಿಸೈನ್ ಆಗುತ್ತೆ. ಹಾಗೆ ಫ್ರೆಂಡ್ಗೂ ಕೂಡ ಈ ತರ ಇದೆ. ಸೊ ಒಂದೇ ಮದುವೆ ಬ್ಲೌಸು 6 ಮದುವೆ ಬ್ಲೌಸು ನಾನು ಒಂದೇ ದಿನ ಕಂಪ್ಲೀಟ್ನ ಮಾಡಿದ್ದೀನಿ. ಬಂದ್ಬಿಟ್ಟು ಇವಾಗ ಇತ್ತೀಚೆಗೆ ರೀಸೆಂಟ್ ಆಗಿ ಬಂದಿರುವಂತಹ ಡಿಸೈನು. ಇದು ಬಂದು ಮಧ್ಯದಲ್ಲಿ ಫ್ಲವರ್ ಬಂದ್ಬಿಟ್ಟು ನಿಮಗೆ ಸೈಡಲ್ಲೆಲ್ಲ ಬುಟ್ಟ ಬುಟ್ಟ ಬರುತ್ತೆ. ಸೊ ನೋಡಿ ಕಲರ್ ಕಾಂಬಿನೇಷನ್ ಈ ತರ ಇದೆ. ಸೊ ಅಂದ್ರೆ ಇದೇನಾಗಿದೆ, ಬಾರ್ಡ್ರು ಅದು ಸ್ವಲ್ಪ ಲೈಟ್ ಟು ಡಾರ್ಕ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಕಾಣಿಸುತ್ತೆ ಅಷ್ಟೇ ಇದು ಕಾಣೋದು. ಬಟ್ ಹೊಲ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಆರ್ಡ್ರ್ ಸ್ವಲ್ಪ ಅಂದ್ರೆ ಬಾರ್ಡ್ರು ಸ್ವಲ್ಪ ದೊಡ್ಡದು ಬಂದಿರೋದ್ರಿಂದ ಸ್ವಲ್ಪ ನಮಗೆ ಒಂಚೂರು ಡಿಲ್ ಕಾಣಿಸುತ್ತೆ ಅಷ್ಟೇ. ಬಟ್ ವೈಸ್ ತುಂಬಾನೇ ಸಖತ್ತಾಗಿದೆ. ಸೊ ಇದು ಬಂದ್ಬಿಟ್ಟು ಈಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಬಂದಿರುವಂಥ ಡಿಸೈನು. ಸೊ ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ 500 rupeesಗೆ ಈ ಒಂದು ಡಿಸೈನ್ ನಾವು ಕೂಡ ಹಾಕೊಂಡು ಕೊಡ್ತಾ ಇರೋವಂಥದ್ದು ಸಖತ್ತಾಗಿದೆ. ಇದು ಬಂದ್ಬಿಟ್ಟು ರಿಸೆಪ್ಷನ್ ಸ್ಯಾರಿ. ಸೊ ಹುಡುಗಿ ಬಂದ್ಬಿಟ್ಟು ನಮಗೆ ಎಲ್ಲ ಬೇರೆ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ಲು, ಯಾವುದು ಕೂಡ ಚೆನ್ನಾಗಿಲ್ಲ, ತುಂಬ ಹಳೆ ಡಿಸೈನ್ಸು ಏನಂತ ಚೆನ್ನಾಗಿಲ್ದಿರೋ ಡಿಸೈನ್ ಸೆಲೆಕ್ಟ್ ಮಾಡಿದ್ರು. ನಾವು ಬೇರೆಯವ್ರಾಗಿದ್ರೆ ಹಾಕೊಂಡು ಕೊಡ್ತಾ ಇದ್ವಿ, ಮದುವೆ ಹುಡುಗಿ ಆಗಿರೋದ್ರಿಂದ ಸೊ ನಾನು ಸೆಲೆಕ್ಟ್ ಮಾಡಿ ಹಾಕಿರುವಂಥದ್ದು. ಹುಡುಗಿ ಹಾಕಿರೋದು, ಆ ಹುಡುಗಿ ಸೆಲೆಕ್ಟ್ ಮಾಡೋ ಡಿಸೈನೇ ಬೇರೆ, ನಾವು ಹಾಕಿರೋ ಡಿಸೈನೇ ಬೇರೆ. ಬಂದ್ಬಿಟ್ಟು ಇದು ಅಷ್ಟೇ, ನಾವು ಹಾಕಿರೋ 500 ರೂಪಾಯಿ ಈ ಥರ ಬುಟ್ಟ ಬುಟ್ಟ ಬರೋದನ್ನ ತುಂಬ ಜನ ಲೈಕ್ ಮಾಡಿ ಹಾಕಿಸ್ಕೊಳ್ತಾರೆ, ತುಂಬ ಟ್ರೆಂಡಿಂಗ್ ಆಗಿ ಓಡ್ತಾ ಇರೋಂಥ ಡಿಸೈನು. ಸೊ ಇದು ಕೂಡ ಅಷ್ಟೇ ಜಸ್ಟ್ ಫ್ಲವರ್ ಡಿಸೈನು. ಇದನ್ನು ಕೂಡ ನೋಡಿ ಈ ಥರ ಬುಟ್ಟ ಬುಟ್ಟ ಬರುತ್ತೆ, ಫುಲ್ ಸ್ಲೀವ್ಗೆ ಬುಟ್ಟ ಕೊಡ್ತೀವಿ. ಸೊ 500 ರೂಪಾಯಿ ಡಿಸೈನ್ ಆಗುತ್ತೆ. ಇದನ್ನ ನಾವು ಆಲ್ಮೋಸ್ಟ್ ಎಲ್ಲದಕ್ಕೂ ಬುಟ್ಟ ಕೊಟ್ಟು ತುಂಬ ಜನ ಏನು ಮಾಡ್ತಾರೆ, ಈ ಲೈನ್ ಇಷ್ಟು ಮಾತ್ರ ಹಾಕೊಂಡು ಕೊಟ್ಬಿಡ್ತಾರೆ. ಸೊ ಮೇಗಡೆ ಖಾಲಿ ಬಿಡ್ತಾರೆ. ನಮ್ದ್ರಲ್ಲಿ ಆ ಥರ ಇಲ್ಲ, ನಾನು ಪ್ರತಿಯೊಂದರಲ್ಲೂ ಈ ಥರ ಬುಟ್ಟ ಬುಟ್ಟನ ಹ್ಯಾಂಡ್ಗೆ ಫುಲ್ ಬರೋಂಗೆ 500 ರೂಪೀಸಲ್ಲಿ ಹಾಕೊಂಡು ಕೊಡ್ತೀನಿ. ನೋಡ್ಬೋದು ಬ್ಯಾಕು, ಇದು ಕೂಡ ಯು ಶೇಪಲ್ಲಿ ಬಂದಿರುವಂಥದ್ದು ಬ್ಯಾಕು. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಎರಡೇ ಕಲರ್ ಕಾಂಬಿನೇಷನು. ನಾನು ಆದಷ್ಟು 3 ಕಲರ್ ಕಾಂಬಿನೇಷನ್ನೇ ಹಾಕೋದು. ಇದು ಬಂದ್ಬಿಟ್ಟು ಈ ಸಲ 2 ಕಲರ್ ಕಾಂಬಿನೇಷನ್ ಮಾಡಿ ಹಾಕೊಂಡಿದ್ದೀನಿ. ಅಂದರೆ ನಾನು ಅಲ್ಲೇ ಡೈರೆಕ್ಟಾಗಿ ಸೆಟ್ ಮಾಡ್ಕೊಳ್ತೀನಿ. ಕೆಲವೊಂದನ್ನ ಕಂಪ್ಯೂಟರಲ್ಲಿ ಸೆಟ್ ಮಾಡಿ ಹಾಕೊಳ್ಳುವಂಥದ್ದು. ಸೊ ಇನ್ನು ಫ್ರಂಟ್ಗೆ ಹಾಕಿದ್ದೀನಿ ನೋಡಿ, ಇದು ಕೂಡ ಅಷ್ಟೇ ಸೇಮ್ ಆಪೋಸಿಟ್. ಇದು ಕೂಡ ಜಸ್ಟ್ 500 ರೂಪೀಸ್ಗೆ ನಾನು ಹಾಕಿ ಕೊಟ್ಟಿರುವಂತಹ ಡಿಸೈನ್. ಇಷ್ಟು 6 ಬ್ಲೌಸಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಇನ್ನು ಇವತ್ತು ಒಂದು ದಿನ ನಾನು 6 ಬ್ಲೌಸ್ ನ ಕಂಪ್ಲೀಟ್ ಮಾಡಿದ್ದೀನಿ. ಅಂದ್ರೆ 6 ಬ್ಲೌಸು ಒಂದು ನಾನು 500 ರೂಪಾಯಿ ಡಿಸೈನ್ ಅಂದ್ರೂ ಕೂಡ ಒಂದು 3050 ನಾನು ತಗೊಂಡಿದ್ದು. ಅಂದ್ರೆ ಎಲ್ಲಾ ದಿನಾನು ನಾವು ಅಷ್ಟೇ ದುಡಿಲಿಕ್ಕೆ ಆಗಲ್ಲ. ಕೆಲವೊಂದು ವಿಡಿಯೋಗಳನ್ನ ನಾನು ನೋಡಿದ್ದೀನಿ, ಒಂದು ದಿನಕ್ಕೆ ನೀವು 7,000 ದುಡಿಬಹುದು, 5,000 ದುಡಿಬಹುದು, 4,000 ದುಡಿಬಹುದು ಅಂತೆಲ್ಲ ತುಂಬಾ ಹೇಳ್ತಾರೆ. ಖಂಡಿತವಾಗ್ಲೂ ಹಂಗಾಗಲ್ಲ. ಅದು ಏನಂತ ಅಂದ್ರೆ ಅಷ್ಟು ದುಡಿಬೇಕು. ಈಗ ನಾನು 3,000 ದುಡಿಬೇಕು ಅಂದಿದ್ದಕ್ಕೆ ನಾನು 9:00ವರೆಗೆ ಬಂದಿದ್ದೀನಿ. ನಾನು 9:00ವರೆಗೆನೆ ಬಂದು 10:00ವರೆಗೂ ಕೆಲಸ ಮಾಡಿದ್ದೀನಿ. ನಾನು ಒಂದು ಮಿಷಿನ್ ಅಲ್ಲಿ ಒಂದು ಡಿಸೈನ್ ಹಾಕ್ಲಿಕ್ಕೆ ಮಿನಿಮಮ್ 3 ರಿಂದ 3.5 ಅವರ್ ಬೇಕು 500 ರೂಪಾಯಿ ಡಿಸೈನ್ ಹಾಕಕ್ಕೆ. ಸೊ ಡಿಸೈನ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ತುಂಬಾ ಸಿಂಪಲ್ ಆಗಿ ಹಾಕೊಟ್ಟು 500 ರೂಪಾಯಿ ತಗೊಂತಾರೆ, ಕೆಲವರು ಸ್ವಲ್ಪ ಚೆನ್ನಾಗಿ ಹಾಕೊಟ್ಟು 500 ರೂಪಾಯಿ ತಗೊಳ್ತಾರೆ. ಸೊ ನಾನ್ 500 ರೂಪಾಯಿಗೆ ಮಿನಿಮಮ್ 3.5 ಅವರ್ ಇಲ್ಲದ್ರೆ 4 ಅವರ್ ಮಿನಿಮಮ್ ಬೇಕು. ಸೊ ನೀವೇ ಯೋಚನೆ ಮಾಡಿ, 4 ಅವರ್ ಒಂದು ಡಿಸೈನ್ ತಗೊಂಡ್ರೆ 3 ಡಿಸೈನ್ಗೆ 12 ಅವರ್ ಆಗುತ್ತೆ. ಸೊ ಎಷ್ಟು ಅವರ್ ನಾನು ಕೆಲಸ ಮಾಡ್ಬೇಕಾಗುತ್ತೆ. ಸೊ ನಾನು 2 ಮಿಷಿನ್ ಇರೋದ್ರಿಂದ 6 ಬ್ಲೌಸ್ ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದ್ದೀನಿ. ಸೊ ಒಂದು ಡಬಲ್ ಎಡ್ ಇಟ್ಕೊಂಡ್ರು ಕೂಡ ನೀವು ದಿನಕ್ಕೆ 5-6 ಎಲ್ಲ ಹಾಕೋದಿಕ್ ಆಗೋದಿಲ್ಲ. ತುಂಬಾ ಜನ ಹೇಳ್ತಾರೆ 5,000 ದುಡಿಬಹುದು, 6,000. ಖಂಡಿತವಾಗ್ಲೂ ಅಷ್ಟೆಲ್ಲ ಮಾಡಕ್ ಆಗಲ್ಲ. ನಾವೇ ಅಷ್ಟು ಬೇಗ ಬಂದು 2 ಮಿಷಿನ್ ಇಟ್ಕೊಂಡು ಅಷ್ಟೆಲ್ಲ ಅಂದ್ರೆ ತುಂಬಾ ಹೇಳ್ತಾರೆ ವಿಡಿಯೋಗಳಲ್ಲಿ. ಸೊ ಖಂಡಿತವಾಗ್ಲೂ ಅದು ಸುಳ್ಳು, ಅಷ್ಟೆಲ್ಲ ಮಾಡಕ್ ಆಗಲ್ಲ. ನೀವೇನು ಒಂದ್ ಸಿಂಗಲ್ ಹೆಡ್ ಮಿಷಿನ್ ತಗೊಳ್ತೀನಿ ಅಂದ್ರೆ ಒಂದ್ ದಿನಕ್ಕೆ 3 ಹಾಕೊಳ್ಬಹುದು. 500 ರೂಪಾಯಿ ಅಂತ 1-1.5 ಆರಾಮಾಗಿ ದುಡಿಕೊಳ್ಬಹುದು. ತುಂಬಾ ನಾನು ಬೇಗ ಇದಾಗ್ತೀನಿ ಅಂತ ಅಂದ್ರೆ ಒಂದ್ 4 ಹಾಕ್ಬೋದು ಅಷ್ಟೇನೆ. ಯಾವಾಗ್ಲೂ 4 ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ದಿನಾನು ಎವ್ರಿ ಡೇಸ್ ನಾಟ್ ಎ ಸಂಡೇ ಅಂದ್ರೆ ಎಲ್ಲಾ ದಿನಾನು ನಾವು 4 ಬ್ಲೌಸ್ ಹಾಕಲ್ಲ. ಕೆಲವೊಂದ್ ಟೈಮ್ ಏನೋ ಬೇರೆ ಕೆಲಸ ಇರುತ್ತೆ, ಸೊ ನಾನು ಹಾಕಕ್ಕಾಗಲ್ಲ. ಕೆಲವೊಂದ್ ಟೈಮ್ ಕರೆಂಟ್ ಹೋಗ್ಬಿಡುತ್ತೆ, ದಾರ ಜಾಸ್ತಿ ಕಟ್ ಆಗುತ್ತೆ, ಕೆಲವೊಂದ್ ದಾರಗಳು ಚೆನ್ನಾಗಿರೋಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಒಂದೇ ಸರಿ ಆಗಲ್ಲ ಹಂಗೆ. ಹಂಗಾಗಿ ಸೊ ಎಲ್ಲಾ ಹೆಣ್ಮಕ್ಳು ಅಷ್ಟೇನೆ, ನೀವು ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಾಡಿ. ಅಂದ್ರೆ ಯಾವಾಗ್ಲೂ ನಾನು ದಿನಾನು 3,000 ದುಡಿತೀನಿ, 4,000 ದುಡಿತೀನಿ, 2,000 ದುಡಿತೀನಿ ಅಂತಂದ್ರೆ ಆಗಲ್ಲ. ಕೆಲವೊಂದ್ ಟೈಮ್ ಹಂಗ ಆಗುತ್ತೆ. ಇದು ಮಾತ್ರ ನಾನು ಇವತ್ತು ಸ್ವಲ್ಪ ಬೇಗ ಬಂದು, ಯಾಕಂದ್ರೆ ನಾನು ಅರ್ಜೆಂಟ್ ಕೊಡ್ಬೇಕಿರೋ ಬ್ಲೌಸ್ಗಳು ಆಲ್ಮೋಸ್ಟ್ ಇದೇ ತರನೇ ಹಾಕೊಳ್ಳೋದು. ಕೆಲವೊಂದ್ ಟೈಮಲ್ಲಿ ಸ್ವಲ್ಪ ನಿಧಾನ ಇದೆ ಅಂತ ಅಂದಾಗ ನಾನು ನಿಜವಾಗ್ಲೂ ನಂಬಲ್ಲ. ನಾನು ನಿನ್ನೆ ಆಕ್ಚುಲಿ ಇದು ಬಂದ್ಬಿಟ್ಟು ನಾನು ಮೊನ್ನೆ ಕಂಪ್ಲೀಟ್ ಆಗಿ ನಿನ್ನೆ ಕ್ಲಿಯರ್ ಮಾಡಿದ್ದು. ಮೊನ್ನೆ 2 ಬ್ಲೌಸ್ ನಾನು ಹಾಕಿರೋದು, 2 ಮಿಷಿನ್ ಇಟ್ಕೊಂಡು 2 ಬ್ಲೌಸ್. ಕೆಲವೊಂದ್ ಟೈಮ್ ಮಾಡಕ್ಕೆ ಇಂಟ್ರೆಸ್ಟ್ ಬರಲ್ಲ, ತುಂಬಾ ಮಾಡಿ ಫೋಕಸ್ ಹೋಗ್ಬಿಡುತ್ತೆ, ಬೇಜಾರಾಗೋಗ್ಬಿಡುತ್ತೆ.
ಎರಡೇ ಹಾಕಿದ್ದು ನಾನು ಮೊನ್ನೆ. ಮತ್ತೆ ಅದ್ರ ಮೇಲೆ ಹಾಕಕ್ಕೆ ಇಂಟ್ರೆಸ್ಟ್ ನಿಜವಾಗ್ಲೂ ಆಗಿಲ್ಲ. ಸೊ ಮನೆಗೆ ಬಂದು ಹಾಕೋಣ ಅಂತ ಹೇಳಿ ಮೊನ್ನೆ ಬಂದ. ಅಂದ್ರೆ ಎಲ್ಲಾ ದಿನನೂ ನಮ್ಮ ಮೈಂಡ್ ಒಂದೇ ತರ ಇರೋದಿಲ್ಲ, ಎಲ್ಲಾ ದಿನ ಒಂದೇ ತರ ಕೆಲಸ ಮಾಡಕ್ಕಾಗಲ್ಲ ಎಲ್ಲಾನು. ಆಮೇಲೆ 5-6 ಸಾವಿರ ಅಂತೂ ದುಡಿಯಕ್ಕಾಗಲ್ಲ. ದಿನಕ್ಕೆ ನೀವು ತಿಂಗಳ ಇಟ್ಕೊಂತೀನಿ ಅಂದ್ರೆ ಒಂದ್ 3 ಬ್ಲೌಸ್ ಹಾಕೊಳ್ಬಹುದು. 500 ರೂಪಾಯಿ ಅಂದ್ರೆ 1,500 ಮಾಡ್ಬೋದು. ತಿಂಗಳಿಗೆ ನೀವು ಒಂದ್ 30-40 ಸಾವಿರ ದುಡಿಬಹುದು. ಏನ್ ತೊಂದ್ರೆ ಇಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು. 50-60-70 ಸಾವಿರ ಖಂಡಿತವಾಗ್ಲೂ ಅಷ್ಟೆಲ್ಲ ಮಾಡಕ್ ಆಗಲ್ಲ. ಖರ್ಚು ಗಿರ್ಚು ಎಲ್ಲ ಹೋಗಿ ಅಷ್ಟು ಬರಲ್ಲ. ಸೊ ಯಾಕೆ ಹೇಳ್ದೆ ಅಂತಂದ್ರೆ ತುಂಬಾ ಜನ ಹೆಣ್ಣು ಮಕ್ಳು ಹಂಗೆ ಯೋಚನೆ ಮಾಡ್ತಾ ಇರೋದು, ಹಂಗಿರುತ್ತೆ ಹಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ಬರೀ ವರ್ಕ್ ಹಾಕೋದೇ ಒಂದ್ ದೊಡ್ಡದಲ್ಲ. ವರ್ಕ್ ಹಾಕದ್ಮೇಲೆ ಅದಕ್ಕೆ ದಾರ ಕಟ್ ಮಾಡೋದಾಗಿರ್ಬೋದು, ಸ್ಟೋನ್ಸ್ ಹಾಕೋದಾಗಿರ್ಬೋದು. ಸೊ ಇವೆಲ್ಲಾನು ಟೈಮ್ ಹಿಡಿಯುತ್ತೆ, ಅದೆಲ್ಲ ಅಷ್ಟು ಸುಲಭ ಅಲ್ಲ. ಒಂದು ಬ್ಲೌಸ್ ಒಂದು ಡಿಸೈನ್ ನಾವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀವಿ ಅಂದ್ರೆ ಅಷ್ಟೊತ್ತು ಹಾಗೆ ಆಗುತ್ತೆ. ಸೊ ಇನ್ನೇನೋ ಡೌಟ್ಸ್ ಇದೆ ನಿಮ್ಗೆ ಕಮೆಂಟ್ ನ ಮಾಡಿ. ಸೊ ನನ್ನ ಡಿಸೈನ್ ಅಲ್ಲಿ ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ನ ಮಾಡಿ. ಸೊ ಇವಾಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್.